ಅಖಿಲ ಕರ್ನಾಟಕದಿಂದ ಎಲ್ಲ ತಾಲೂಕು ಮಟ್ಟದಲ್ಲೂ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಸುಮಾರು 200 ಆಟಗಾರರು ಪಾಲ್ಗೊಂಡಿದ್ದನ್ನು ಇಲ್ಲಿ ನೆನೆಸಿಕೊಳ್ಳಬಹುದು. ಅವರ ಪೈಕಿ ಕಡೆಯಲ್ಲಿ ಆಯ್ಕೆಯಾದ 10 ಮಂದಿ ಆಟಗಾರರಲ್ಲಿ 2 ಪ್ರಮುಖವಾಗಿ ಸಂಪಿಗೆ ದಿಬ್ಬದಿಂದಲೇ ಪ್ರತಿನಿಧಿಸುತ್ತಿದ್ದಾರೆ. ಇದು ಸಂಪಿಗೆ ದಿಬ್ಬಕ್ಕೆ ಹೆಮ್ಮೆ. ಈ 2 ಆಟಗಾರರು ಒಂದೇ ಕುಟುಂಬಕ್ಕೆ ಸೇರಿದವರಾಗಿದ್ದು ರಾಮ ಲಕ್ಷ್ಮಣರಂತೆ ಸಹೋದರರು. ಸಂಪಿಗೆ ದಿಬ್ಬದ ಅಭಿಮಾನದ ಕಣ್ಮಣಿಗಳು ಅವರೇ ಲಕ್ಕಿ ಹಾಗೂ ದತ್ತ. ಇವರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಕುತೂಹಲವಿದ್ದು ಆಯ್ಕೆಯಾಗುವ ಪ್ರಕ್ರಿಯೆಯಲ್ಲಿ ಇವರು ಯಶಸ್ವಿಯಾಗಲಿ ಎಂದು ಸಂಪಿಗೆ ದಿಬ್ಬದ ಜನತೆ ಹಾರೈಸುತ್ತಿದ್ದಾರೆ. ಈ ಕುರಿತಾಗಿ ನಮ್ಮ ಕಚೇರಿಗೆ ಅನೇಕ ಕಾಗದಗಳು, ಕರೆಗಳು ಬಂದಿದ್ದು ಅವರೆಲ್ಲ ಲಕ್ಕಿ ಹಾಗೂ ದತ್ತಾರವರ ಆಯ್ಕೆಯ ಕುರಿತು ಬಹಳಷ್ಟು ಭರವಸೆ ಹಾಗೂ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಶುಭ ಹಾರೈಕೆಗಳೊಂದಿಗೆ ಅವರು ಬೆಂಗಳೂರಿನಲ್ಲಿ ನಡೆಯುವ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮುಂಚೂಣಿಯಲ್ಲಿರಲಿ ಎಂದು ಆಶಿಸುತ್ತಿದ್ದೇವೆ. ಇಷ್ಟೇ. ಗೀತಾ, ಏನು ಇಷ್ಟೇ ಅಂತೀಯ? ಮ್ಯಾಚ್ ಮುಂಚೆನೆ ಇಷ್ಟು ಬರ್ದಿಯಾರ ಅಂದ್ಮೇಲೆ ನಮ್ಮ ಹುಡುಗರ ಮೇಲೆ ಎಷ್ಟು ನಿರೀಕ್ಷೆ ಇದೆ. ಹೌದು ಕಣ್ರು, ಇನ್ಮೇಲೆ ನೀವಿಬ್ರು ಇನ್ನೂ ಚೆನ್ನಾಗಿ ಆಡ್ಬೇಕು. ಇಡೀ ಊರೇ ನಿಮ್ಮನ್ನ ಕೊಂಡಾಡಿದೆ ಅಂದ್ರೆ ಏನ್ ಕಡಿಮೆ ವಿಷಯನಾ? ಹೌದಮ್ಮ, ಸೂಪರ್ ಆಗಿ ಆಡ್ತೀವಿ. ನೋಡಿ, ನೀವುಗಳು ಯಾವ ಟೆನ್ಷನ್ ತಗೊಳ್ದೆ ಚೆನ್ನಾಗಿ ಆಟ ಆಡ್ಬೇಕು. ನೋಡ್ತಾ ಇರು ಪಿಂಕು, ನೀವೆಲ್ಲ ನೆಕ್ಸ್ಟ್ ಕೇಳೋ ನ್ಯೂಸ್ ಏನು ಅಂದ್ರೆ ನಾವಿಬ್ರು ಸೆಲೆಕ್ಟ್ ಆಗಿದ್ದೀವಿ ಅನ್ನೋದೇ ನ್ಯೂಸ್. ದತ್ತ, ಇದೇನಾರು ನಿಜ ಆಗ್ಬಿಟ್ರೆ ನಮ್ಮ ಮನೇಲಿ ಇನ್ನೊಂದು ಫಂಕ್ಷನ್ ಮಾಡ್ಬೋದು. ಸಂಪಿಗೆ ದಿಬ್ಬದ ಪರವಾಗಿ ಲಕ್ಕಿ ಮತ್ತು ದತ್ತ ಅವರಿಗೆ ಶುಭ ಹಾರೈಕೆ. ಏನೋ ಮಹೇಶ, ಪೇಪರಲ್ಲಿ ಅವ್ರದ್ದೇ ಸುದ್ದಿ ಅಲ್ಲ. ನಾವು ಸಂಪಿಗೆ ದಿಬ್ಬನವ್ರಲ್ವೇನೋ, ವಿಶ್ ಮಾಡೋಣ ಬಿಡು. ಏನೋ ಮಹೇಶ, ಲಕ್ಕಿಗೆ ಶುಭ ಹಾರೈಸ್ತೀಯಾ? ಅವ್ನು ಸೆಲೆಕ್ಟ್ ಆದ್ರೆ ನಿಂಗೆ ಓಕೆನಾ? ಅವನಿಗೆ ಬರೀ ಹಾರೈಸೋದಷ್ಟೇ ಅಲ್ಲ ಕಣೋ, ಅವನಿಗೊಂದು ಗಿಫ್ಟು ತಂದಿದ್ದೀನಿ. ಇದೇನೋ ಮಹೇಶ, ಇಷ್ಟು ಚೇಂಜ್ ಆಗ್ಬಿಟ್ಟಿದ್ಯಾ? ಲಕ್ಕಿಗೆ ಫುಲ್ಲು ಬಕೆಟ್ ಹಿಡಿತಾ ಇದೆಯಲ್ಲ. ಅವ್ನು ಗೆದ್ರೆ ನಿಂಗೇನೋ ಪ್ರಯೋಜನ? ಪ್ರಯೋಜನ ಇಲ್ಲದೆ ಇದ್ರೆ ಗಿಫ್ಟ್ ಕಳಿಸ್ಬಾರ್ದಾ? ಕಳ್ಸೋಣ ಬಿಡೋ. ಲವ್, ಅವನಿಗೆ ಯಾಕೋ ಗಿಫ್ಟ್ ಕೊಡಬೇಕು? ಮೊದಲೇ ಆ CEO ಕಂಪ್ನಿಯವರು ಅವನಿಗೆ ಲಕ್ಷಾಂತರ ರೂಪಾಯಿ ಗಿಫ್ಟ್ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನೀನು ಕೊಡ್ಬೇಕಾ? ನಾವೆಲ್ಲರೂ ಮ್ಯಾಚ್ ನೋಡಕ್ ಬರ್ಬೋದು ಅಂತ ಎಷ್ಟು ಖುಷಿಯಾಗಿದ್ವಿ. ಈಗ ನೋಡಿದ್ರೆ ನಾವ್ ಯಾರು ಬರೋ ಹಾಗಿಲ್ಲ ಅಂತಿದ್ದೀರಾ. ಈ ಸಲ ಹಾಗೆ ಗೀತಾ, ಆಡಿಯನ್ಸ್ ನ ನೋಡೋದಕ್ ಬಿಡಲ್ಲ. ಅಲ್ವೋ, ಆಟ ಆಡೋ ಮನೆಯವ್ರಿಗಾದ್ರೂ ಸ್ಪೆಷಲ್ ಪರ್ಮಿಷನ್ ಕೊಡ್ಬೋದಲ್ಲ. ಚಿಕ್ಕಮ್ಮ, ಮ್ಯಾಚ್ ಅಷ್ಟು ಬೇಗ ಮುಗಿಯಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಸಂಜೆ ಆದ್ರೂ ಆಗುತ್ತೆ. ಹೋಗ್ಲಿ ಬಿಡು, ಪರ್ಮಿಷನ್ ಕೊಡಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ. ಹೌದು, ನಾಳೆ ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಹೊರಡ್ಬೇಕು? ಅಮ್ಮ, 8 ಗಂಟೆಗೆ ಅಲ್ಲಿ ಇರಬೇಕು. 6 ಗಂಟೆಗೆ ಹೊರಡ್ತೀವಿ. ಏನ್ ದತ್ತನ? 6 ಗಂಟೆಗೆ ಹೊರಡ್ಲೇಬೇಕು. ಯಾರೋ ಬಂದ್ರು ಅನ್ಸುತ್ತೆ, ನೋಡ್ಕೊ ಬರ್ತೀನಿ. ಯಾರು? ಸರ್, ನಿಮ್ಗೊಂದು ಗಿಫ್ಟ್ ಪಾರ್ಸಲ್ ಇದೆ. ಈ ಗಿಫ್ಟು ಸಾಧಾರಣವಾದ ಗಿಫ್ಟ್ ಅಲ್ಲ ಕಣ, ಅವನ ಭವಿಷ್ಯನೇ ಕತ್ಲು ಮಾಡುವಂತ ಗಿಫ್ಟು. ನಮ್ಮ ಹುಡ್ಗಂಗೆ ಕೊರಿಯರ್ ಬಾಯ್ ತರ ಮಾಡಿ ಅವನ್ ಕೈ ತಲುಪಿಸ್ತೀನಿ. ಲಕ್ಕಿ ಯಾರದು? ಯಾರೋ ಗಿಫ್ಟ್ ಕಳ್ಸಿದಾರಮ್ಮ. ಅಲ್ಲ, ಕೊರಿಯರ್ನವ್ರು ಇದನ್ನ ಕೊಟ್ಟು ಹಾಗೆ ಹೊರಟೋದ್ರ? ಸೈನ್ ಹಾಕಿಸ್ಕೊಂಡಿಲ್ವಾ?
ಕಳ್ಸಿರ್ತಾರೆ ಇದನ್ನ? ಅಮ್ಮ, ಕಬಡ್ಡಿ ಟೀಮ್ ಓನರ್ ಕಳ್ಸಿರ್ಬೋದು. ಲಾಸ್ಟ್ ಟೈಮು ಈ ತರ ಗಿಫ್ಟ್ ಕಳ್ಸಿದ್ರಲ್ಲ. ಇದ್ರಲ್ಲಿ ನನ್ನ ಹೆಸರು ಇಲ್ಲ, ಟೀಮ್ ಲೋಗೋನೂ ಇಲ್ಲ. ಓ, ಅವ್ರದೇ ಇರ್ಬೇಕು ಕಣೋ. ಕಳಿಸ್ ಫೋನ್ ಮಾಡಿರ್ತಾರೆ, ರಿಸೀವ್ ಮಾಡಿ ನೋಡು. ಹಲೋ, ನಾನು ಅರವಿಂದ್ ಮಾತನಾಡ್ತಿರೋದು. ಹಾಯ್ ಸರ್, ನಿಮ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ಅಫ್ಕೋರ್ಸ್, ನಮ್ ಟೀಮ್ ಸ್ಟಾರ್ಗೆ ನಾನು ವಿಶ್ ಮಾಡ್ಬೇಕಲ್ವಾ? ಅದಲ್ಲ ಸರ್. ಇರ್ಲಿ, ಆಲ್ ದಿ ಬೆಸ್ಟ್. ಚೆನ್ನಾಗಾಡಿ ನಾಳೆ ಲಕ್ಕಿ. ಟೆನ್ಷನ್ ಏನು ಇಲ್ಲ ಸರ್. ಆದ್ರೆ ಎನಿವೆ, ಉಳಿದ ವಿಷಯನೆಲ್ಲ ನಾಳೆ ಮ್ಯಾಚ್ ಆದ್ಮೇಲೆ ಮಾತಾಡೋಣ. ಆಲ್ ದಿ ಬೆಸ್ಟ್ ಲಕ್ಕಿ, ಬಾಯ್. ಅಮ್ಮ, ನೀನ್ ಹೇಳಿದ್ ಕರೆಕ್ಟು. ಅರವಿಂದ್ ಸರ್ ಫೋನ್ ಮಾಡಿದ್ದು. ಅವರೇ ಗಿಫ್ಟ್ ಕಳ್ಸಿದ್ದಂತ? ನಾನು ಕೇಳೋದೇ ಮರ್ತೋಯ್ತು ನೋಡು. ಅವರೇ ಕಳ್ಸಿರ್ತಾರೆ, ಅದಕ್ಕೆ ಫೋನ್ ಮಾಡಿದ್ದಾರೆ. ಅದ್ರಲ್ಲಿ ಏನಿದೆ ನೋಡ್ತೀನಿ. ಅಮ್ಮ, ನಾನು ಓಪನ್ ಮಾಡ್ಲಾ? ಇದನ್ ಯಾರೋ ಬೇರೆಯವ್ರು ಕೊಟ್ಟಿದ್ದಾರೆ ಅಂತ ಖುಷಿಯಾಗಿ ಓಪನ್ ಮಾಡ್ತಾನೆ. ಇದನ್ನ ಓಪನ್ ಮಾಡಿದ್ರೆ ಪಾಯ್ಸನ್ ಗ್ಯಾಸ್ ಓಪನ್ ಆಗುತ್ತೆ. ಅದನ್ನ ಉಸಿರಾಡ್ತಿದ್ದಾಗೆ ಅವನ್ ಪ್ರಜ್ಞೆ ತಪ್ಪೋಗ್ತಾನೆ. ಗೀತಾ, ಏನಾಯ್ತು? ಗೀತಾ, ಏನಾಯ್ತು? ಪಿಂಕಿ, ಹೋಗ್ಬಿಟ್ಟು ನೀರು ತಗೊಂಬ. ಗೀತಾ, ಏನಾಯ್ತು? ಏನಮ್ಮ? ಬೇಗ ಪಿಂಕಿ, ನೀರು ತಗೊಂಬ. ನಾನು ಕಾರ್ ತೆಗಿತೀನಿ, ಗೀತಾ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಗೊತ್ತಾನ, ಬೇಗ. ಆಮೇಲೆ ಯಾವುದೇ ಡಾಕ್ಟ್ರು ಏನೇ ಟ್ರೀಟ್ಮೆಂಟ್ ಕೊಟ್ಟರು 24 ಗಂಟೆ ಅವನು ಈ ಲೋಕಕ್ಕೆ ವಾಪಸ್ ಬರಲ್ಲ. ಅಷ್ಟಲ್ಲಿ ಮ್ಯಾಚ್ ಮುಗ್ದೋಗಿರುತ್ತೆ. ಇನ್ನೇಗೋ ಸೆಲೆಕ್ಟ್ ಆಗ್ತಾನೆ ಅವನು. ವಾವ್ ಮಹೇಶ, ಸಖತ್ ಐಡಿಯಾ ಕಣ ನಿಂದು. ಈ ಗ್ಯಾಸು ಅಷ್ಟೊಂದು ವರ್ಕ್ ಆಗುತ್ತಾ? ಇದು ಸಿಕ್ಕಾಪಟ್ಟೆ ಪಾಯ್ಸನಸ್ ಗ್ಯಾಸ್ ಕಣ. ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪ್ಲಾನ್ ಸಕ್ಸಸ್ ಆದರೆ ಸಾಕು. ಮಹೇಶ, ನೀನ್ ಗ್ರೇಟ್ ಕಣ, ಸೂಪರ್ ಐಡಿಯಾ ಕಣ ನಿಂದು.
ಪಿಂಕಿ, ಧೈರ್ಯ ಗೆಳ್ಕೋಬೇಡ, ಇರೋ ಗೀತಾ ಹುಷಾರಾಗ್ತಾಳೆ. ಏನಮ್ಮ ಇದು, ಏನೇನು ಆಗೋಯ್ತಲ್ಲ. ಇದನ್ನ ಯಾರೋ ಬೇಕು ಅಂತ ಮಾಡಿದಾರೆ ಕಣ. ಗೀತಾ ಅವ್ರು ಅಷ್ಟು ಬೇಗ ಪ್ರಜ್ಞೆ ತಪ್ಪಕ್ಕೆ ಹೇಗೋ ಸಾಧ್ಯ? ಡಾಕ್ಟರ್ ಏನಾಯ್ತು? ಪೇಷಂಟ್ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಏನು ಅಂತ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಪ್ರಜ್ಞೆ ತಪ್ಪಿದ್ರು? ಡಾಕ್ಟರ್, ನಮ್ಮ ಮನೆಗೆ ಒಂದು ಕೊರಿಯರ್ ಬಂತು. ಅದು ಓಪನ್ ಮಾಡಿದಾಗ ಹೊಗೆ ಬಂತು. ಅದು ಇನ್ನೇಲ್ ಮಾಡಿದಾಗ ಪ್ರಜ್ಞೆ ತಪ್ಪಿದ್ಲು. ಅದು ಪಾಯ್ಸನ್ ಗ್ಯಾಸೇ ಇರಬಹುದು. ಅದು ಯಾವುದು ಅಂತ ತಿಳ್ಕೊಂಡ್ರೆ ನಾವು ಟ್ರೀಟ್ಮೆಂಟ್ ಮುಂದುವರಿಸ್ಬೋದು. ಡಾಕ್ಟರ್, ಗೀತಾ ಅವರು ಹೇಗಿದ್ದಾರೆ ಇವಾಗ? ಪ್ರಜ್ಞೆ ಇನ್ನೂ ಬಂದಿಲ್ಲ. ಲೈಫ್ ಸಪೋರ್ಟ್ ಕೊಟ್ಟಿದ್ದೀವಿ, IV ಕೊಟ್ಟಿದ್ದೀವಿ. ಪಲ್ಸ್ ರೇಟ್ ತುಂಬ ವೇರಿ ಆಗ್ತಾ ಇದೆ. ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗುತ್ತೆ. ಡಾಕ್ಟರ್, ಯಾವ ಥರ ಟ್ರೀಟ್ಮೆಂಟ್ ಅದು ಪರವಾಗಿಲ್ಲ, ಬಟ್ ಸ್ಟಾರ್ಟ್ ಮಾಡಿ. ಎಲ್ಲ ಥರ ಟ್ರೀಟ್ಮೆಂಟ್ ಮಾಡ್ತಾ ನಾವು ರೂಲ್ ಔಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಯಾವ ಥರದ ಗ್ಯಾಸ್ ಇನ್ನೇನು ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ ತಕ್ಷಣ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಗಾಬರಿ ಆದ್ರೆ ಪ್ರಯೋಜನ ಇಲ್ಲ. ಅವರು ಇನ್ನೇನು ಮಾಡಿರೋ ಗ್ಯಾಸ್ ಯಾವುದು ಅಂತ ಕಂಡುಹಿಡಿಯೋ ವ್ಯವಸ್ಥೆ ಮಾಡಬೇಕು. ಡೆಲಿವರಿ ಮಾಡಿರೋ ಬಾಯ್ ಯಾರು ಅಂತ ಅವ್ರದ್ದು ಕಾಂಟ್ಯಾಕ್ಟ್, ಯಾರು ಬುಕ್ ಮಾಡಿರೋದು, ಯಾವ ಥರ ಗ್ಯಾಸ್ ಬಂದಿರೋದು ಅಂತ ಕಂಡುಹಿಡಿಯೋದು. ಅದನ್ನು ತಿಳ್ಕೊಳ್ಳೋವರೆಗೂ ನಾವೇನೂ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ. ಪೇಷಂಟ್ ನೋಡ್ಬೋದಾ? ಸರ್, ಇನ್ನು ಕಾನ್ಶಿಯಸ್ ಬಂದಿಲ್ಲ ಪೇಷಂಟ್ಗೆ. ಒಂದೇ ಒಂದ್ಸಲ ನೋಡ್ಕೊಂಡು ಬಂದ್ಬಿಡ್ತೀವಿ. ಮ್ಯಾಮ್, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ, ಬೇಗ ನೋಡ್ಕೊಂಡು ಬಂದ್ಬಿಡಿ. ಬಾರಲಕ್ಕಿ, ಬಾ ತಾತ. ಏನೇ ಪಿಂಕಿ, ಹೇಗಿದ್ದಾಳೆ ಗೀತಾ? ತುಂಬಾ ಸೀರಿಯಸ್ ಆಗಿದೆಯಮ್ಮ. ಅದೇನೋ ಗ್ಯಾಸ್ ಅಂತೆ, ಅದ್ರ ಸ್ಮೆಲ್ ತಗೊಂಡಿದ್ದಾಳೆ. ಅದೇನು ಅಂತ ಗೊತ್ತಾಗೋವರೆಗೂ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ವಂತೆ. ಅದ್ಯಾರೇ ಅದು ಪಿಂಕಿ? ಅವಳ ಮೇಲೆ ಅಷ್ಟೊಂದು ದ್ವೇಷ ಇರೋಂಥ ಶತ್ರುಗಳು. ನಾವೇನೋ ಗೀತನ ಮನೆಯಿಂದ ಹೊರಗೆ ಹಾಕಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ವಿ. ಇದ್ಯಾರೋ ಜಗತ್ತಿಂದಾನೇ ಕಳಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರಲ್ಲ. ಏನೋ ಅಮ್ಮ, ಹೊರಗಡೆ ಬೇರೆ ಹೋಗ್ತಾಳೆ, ಅಷ್ಟು ಫೇಮಸ್ ಆಗಿದ್ದಾಳೆ. ಶತ್ರುಗಳು ಹುಟ್ಕೊಂಡಿರ್ಬೋದು. ಹಿಂದೆ ಒಂದು ಅವಾರ್ಡ್ ತಗೊಂಡಿದ್ಲಲ್ಲ, ಮುಂದೆ ಅವಾರ್ಡ್ ಫಂಕ್ಷನ್ಗೆ ಅವಳು ಅವಾರ್ಡ್ ತಗೊಂಡ್ಬಾರ್ದು ಅಂತ ಹೀಗೆ ಮಾಡಿರ್ಬೋದಲ್ವಾ? ಇರ್ಬೋದು ಕಣೆ, ಆದ್ರೂ ಅವಾರ್ಡ್ಗೋಸ್ಕರ ಯಾರಾದ್ರೂ ಪ್ರಾಣ ತೆಗಿತಾರೇನೆ? ನನಗನ್ಸತ್ತೆ ಲಕ್ಕಿಗೆ ಅಂತ ಅದನ್ನ ಯಾರೋ ಕಳಿಸಿದ್ದಾರೆ, ಅದು ಇವಳ ಕುತ್ತಿಗೆಗೆ ಬಂದಿದೆ. ಇದ್ರೂ ಇರ್ಬೋದು. ಲಕ್ಕಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಟನೇ ಆಡಬಾರ್ದು, ದತ್ತಾನೇ ಸೆಲೆಕ್ಟ್ ಆಗ್ಬೇಕು ಅಂತ ನಾವೇನೇನೋ ಪ್ಲಾನ್ ಮಾಡಿದ್ವಿ. ಇನ್ಯಾರೋ ಇದೇ ಕಾರಣಕ್ಕೆ ಹೀಗೆಲ್ಲ ಪ್ಲಾನ್ ಮಾಡಿರ್ಬಹುದಾ ಅಂತ. ಏನೋ ಅಮ್ಮ, ನನಗ್ ಗೊತ್ತಿರೋದಿಷ್ಟೇ. ಏನೇ ಆಗ್ಲಿ ಬಿಡು, ನಮ್ ತರಾನೇ ಲಕ್ಕಿ ಆಟನೇ ಆಡಬಾರ್ದು ಅಂತ ಇನ್ಯಾರೋ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಅನುಕೂಲನೇ ಆಯ್ತಲ್ಲ. ಈಗಾಗ್ಲೇ ನಮ್ ಒಬ್ಬ ಶತ್ರು ಇನ್ನೇನ್ ಹೋಗ್ಬಿಡ್ತಾಳೆ. ಲಕ್ಕಿನೂ ಯಾರೋ ತಡಿತಾ ಇದ್ದಾರೆ ಅಂದ್ರೆ ನಮ್ ಕೆಲ್ಸ ಇನ್ನೂ ಸಲೀಸಾಗತ್ತೆ ಬಿಡು. ಹೂಮ, ನನ್ಗೂ ಹಾಗೆ ಅನ್ನಿಸ್ತಿದೆ. ಆಹಾ, ನನಗೂ ಹಾಗೆ ಅನ್ಸತ್ತೆ ಅಂತ ಎಲ್ಲದಕ್ಕೂ ಹೂಗುಡ್ತಾ ಇರ್ತೀಯ ನೀನು. ಹಾಳಾಗೋಗ್ಲಿ, ಅಲ್ಲಿ ಏನೇನ್ ನಡೆಯುತ್ತೆ ಅಂತ ಆಗಾಗ ಫೋನ್ ಮಾಡಿ ಹೇಳ್ತಾ ಇರು ನನ್ಗೆ. ಅದಕ್ಕೆ ತಕ್ಕ ಹಾಗೆ ನಾನು ಪ್ಲಾನ್ ಮಾಡ್ತಾ ಇರ್ತೀನಿ. ಹೇಳ್ತೀನಮ್ಮ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅದೇ ಗೊತ್ತಾಗ್ತಿಲ್ಲ ಸರ್. ಈ ತರ ಎಲ್ಲ ಮಾಡಿ ನಮ್ಮನ್ನ ಸಾಯಿಸುವಂತ ಶತ್ರುಗಳು ಯಾರು ಇಲ್ಲ. ನೀವು ಅನ್ಕೊಂಡಿದ್ದೀರಾ ನಿಮಗೆ ಶತ್ರುಗಳು ಇಲ್ಲ ಅಂತ, ಆದ್ರೆ ಶತ್ರುಗಳು
ನಿಮ್ಮ ಮೇಲೆ ಯಾವ ರೀತಿ ದ್ವೇಷ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಮೇಡಮ್ ಬೇರೆ ಪಾಪ್ಯುಲರ್ ಪರ್ಸನ್, ಅವ್ರಿಗೆ ಶತ್ರುಗಳು ಇದ್ದೇ ಇರ್ತಾರೆ. ಸರ್, ಪಾರ್ಸಲ್ ಬಂದಿದ್ದು ಲಕ್ಕಿ ಹೆಸರಿಗೆ. ಹೌದು ಸರ್, ನಾನು ಮ್ಯಾಚ್ ಆಡಬಾರ್ದು ಅಂತ ಯಾರಾದರೂ ಈ ಥರ ಮಾಡಿರ್ಬೋದು. ಏನಕ್ಕಂದ್ರೆ ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತು. ನಾನು ತಾಲೂಕು ಲೆವೆಲ್ ಮ್ಯಾಚ್ ಆಡಬಾರ್ದು ಅಂತ ಯಾರೋ ನನ್ನ ತಡೆದಿದ್ರು. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಅವ್ರ ಹೆಸರುಗಳನ್ನ ಹೇಳ್ತಾ ಹೋಗಿ, ನಾವು ಅವ್ರನ್ನ ಅಬ್ಸರ್ವ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಸರ್, ಅದಕ್ಕಿಂತ ಇಂಪಾರ್ಟೆಂಟು ಈ ಪಾಯ್ಸನ್ ಕಳಿಸಿದವ್ರು ಯಾರು, ಯಾವ ಥರ ಪಾಯ್ಸನ್ ಯೂಸ್ ಮಾಡಿದ್ದಾರೆ ಅಂತ ಕಂಡುಹಿಡಿಬೇಕು ಸರ್. ಏನಕ್ಕಂದ್ರೆ ಈ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಡಾಕ್ಟ್ರು ಟ್ರೀಟ್ಮೆಂಟ್ ಶುರು ಮಾಡಲ್ವಂತೆ. ನಿಮ್ಮ ಅರ್ಜೆನ್ಸಿ ನಮ್ಗೆ ಅರ್ಥ ಆಗುತ್ತೆ. ಖಂಡಿತ ಆದಷ್ಟು ಬೇಗ ಅವ್ರನ್ನ ಹಿಡಿತೀವಿ. ನಿಮ್ಮ ಮನೆ ಸುತ್ತಮುತ್ತ ಅಂಗಡಿಲಿ, ಆಫೀಸಲ್ಲಿ CCTV ಫುಟೇಜಸ್ನ ನೋಡಿ ಅವ್ರು ಯಾರು ಅಂತ ಕಂಡುಹಿಡಿಯೋ ಪ್ರಯತ್ನ ಮಾಡ್ತೀವಿ. ಅದರಿಂದ ಏನು ಯೂಸ್ ಇಲ್ಲ ಸರ್. ಏನಕ್ಕಂದ್ರೆ ಅವ್ನು ಪಾರ್ಸಲ್ ಕೊಟ್ಟಾಗ ಅವ್ನು ಹೆಲ್ಮೆಟ್ ಹಾಕೊಂಡೇ ಇದ್ದ, ಎಲ್ಲೂ ತೆಗ್ದಿಲ್ಲ ಅಂತ ಅನ್ಸುತ್ತೆ. ಅವ್ನ ಗಾಡಿ ನಂಬರ್ ಗೊತ್ತಾಗುತ್ತಲ್ವಾ, ಆಗ ಅವನ್ನ ಯಾರು ಅಂತ ಟ್ರೇಸ್ ಔಟ್ ಮಾಡ್ಬೋದು. ಹೌದು ಸರ್, ಹಾಗೆ ಮಾಡ್ಬೋದು. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಬಂದರೆ ಅಥವಾ ಕ್ಲೂ ಸಿಕ್ಕರೆ ನಮಗೆ ತಿಳಿಸಿ. ನಿಮ್ಮ ಕೋಆಪರೇಷನ್ ನಮ್ಗೆ ತುಂಬಾ ಮುಖ್ಯ. ಆದಷ್ಟು ಬೇಗ ಅವ್ನು ಸಿಗ್ತಾನಲ್ವಾ ಇನ್ಸ್ಪೆಕ್ಟರ್? ಖಂಡಿತ ಸಿಗ್ತಾನೆ. ನಿಮ್ಮ ವೈಫ್ ಟ್ರೀಟ್ಮೆಂಟ್ಗೆ ಅನುಕೂಲ ಆಗೋ ಹಾಗೆ ನಾನು ಮಾಡ್ಕೊಡ್ತೀನಿ. ಓಕೆ ಸರ್. ಹಲೋ ಅನ್ನೋರೆ, ಹೇಳಿ. ಹಾ, ಗೀತಾಗ ಒಂದ್ 2-3 ಸತಿ ಕಾಲ್ ಮಾಡಿದೆ, ಅವಳು ಆನ್ಸರ್ ಮಾಡಲಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡ್ತಿದ್ದೀನಿ. ಗೀತಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಗೀತಾ ಹಾಸ್ಪಿಟಲೈಸ್ ಆಗಿದ್ದಾಳ? IVF ಟ್ರೀಟ್ಮೆಂಟ್ಗೋಸ್ಕರನಾ? ಅವಳ ಮೇಲೆ ಒಂದು ಅಟ್ಯಾಕ್ ಆಗಿದೆ. ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ. ವಾಟ್? ಗೀತಾಗೆ ಅಟ್ಯಾಕ್ ಆಗಿದ್ಯಾ? ಏನಾಯ್ತು? ಯಾವ ಹಾಸ್ಪಿಟಲ್? KS ಹಾಸ್ಪಿಟಲ್. ಓ ಮೈ ಗಾಡ್ ಯಾ, ನಾನು ಈಗಲೇ ಹೊರಟೆ, ಬರ್ತಾ ಇದ್ದೀನಿ, ಬಾಯ್. ಗಿರ್ಜಕ್ಕ, ಏನಿದ್ ನೀವು ತಣ್ಣು ಕೂತಿದ್ದೀರಲ್ಲ, ಅಲ್ಲಿ ಹೊತ್ಕೊಂಡು ಉರಿತಾ ಇದೆ. ಏನಾಯ್ತೆ? ಹೊತ್ಕೊಂಡು ಉರಿತಾ ಇದ್ಯಾ? ಎಲ್ಲಿ? ಏನು ಅಂದ್ರೆ ನಿಮ್ಗೆ ವಿಷಯನೇ ಗೊತ್ತಿಲ್ವಾ? ಅಯ್ಯೋ, ನಿನ್ ಮುಖ ನೋಡಿದ್ರೆ ಯಾಕೋ ತುಂಬಾ ಗಾಬರಿ ಆಗಿರೋ ಹೋಗಿದೆ. ಅದ್ ಏನಾಯ್ತು ಅಂತ ಸರಿಯಾಗಿ ಸ್ವಲ್ಪ ಹೇಳು. ಗಿರ್ಜಕ್ಕ, ಲಕ್ಕಿ ಹೆಸರಿಗೆ ಯಾವ್ದೋ ಕೊರಿಯರ್ ಬಂತತ್ತೆ. ಗೀತಾ ಹೋಗಿ ಅದನ್ನ ಓಪನ್ ಮಾಡಿ ನೋಡಿದ್ದಾಳೆ. ನೋಡಿದ ತಕ್ಷಣ ಅದೇನೋ ಗ್ಯಾಸ್ ಬಂದು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಲಂತೆ. ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ದೇವ್ರೆ, ಅದೇನೋ ಪಾಯ್ಸನ್ ಗ್ಯಾಸು ಅಂತ ಡಾಕ್ಟ್ರು ಅನುಮಾನ ಪಡ್ತಿದ್ದಾರೆ. ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಗಿರ್ಜಕ್ಕ, ತುಂಬಾ ಸೀರಿಯಸ್ ಅಂತೆ. ನೀನ್ ಹೇಳ್ತಾ ಇರೋದು ನಿಜಾನೇನೆ ಜಲ್ಜಾ? ನಾನ್ ಯಾಕೆ ಸುಳ್ಳು ಹೇಳಿ ಗಿರ್ಜಕ್ಕ? ಬೇಕಾದ್ರೆ ಲಕ್ಕಿಗೆ ಫೋನ್ ಮಾಡಿ ಕೇಳಿ ನೀವೇ. ಹಲೋ ಲಕ್ಕಿ, ನಾನ್ ಕೇಳಿದ ವಿಷಯ ನಿಜಾನಪ್ಪ? ನಾನೇ ನಿಮಗೆ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದೇ ಜಲ್ಜಾ ಬಂದ್ ಹೇಳ್ತಾ ಇದ್ದಾಳೆ, ಗೀತಂಗೇನೋ ತುಂಬಾ ಸೀರಿಯಸ್ ಆಗಿದೆ, ಅವಳನ್ನ ನೀವು ಆಸ್ಪತ್ರೆಗೆ ಸೇರಿಸಿದ್ದೀರಾ ಅಂತ. ನಿಜಾನಾ? ಹೌದು ಅತ್ತೆ, ICU ಅಲ್ಲಿ ಇದ್ದಾಳೆ, ಸ್ವಲ್ಪ ಸೀರಿಯಸ್. ಸರಿಯಪ್ಪ, ಈಗಲೇ ಹೊರಡ್ತೀವಿ. ಅದೆಲ್ಲ ಇರ್ಲಿ, ಏನಾಯ್ತು ಇದ್ದಕ್ಕಿದ್ದ ಹಾಗೆ? ಇಲ್ಲಿಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರಿ. ಇಂಥ ಪರಿಸ್ಥಿತಿಲಿ ಮ್ಯಾಚ್ ಆಡೋಕ್ಕಾಗುತ್ತಲ್ಲ. ಇನ್ನೇಲ್ ಮಾಡಿರೋ ಗ್ಯಾಸ್ ಯಾವುದು ಅಂತ ಗೊತ್ತಾಗೋವರೆಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೇಗೆ ಬರೋಕ್ಕಾಗುತ್ತೆ? ನಾನು ಬೇರೆ ಹಾಸ್ಪಿಟಲ್ ಡಾಕ್ಟ್ರಿಗೆಲ್ಲ ಕಾಲ್ ಮಾಡಿದೆ. ಅವರು ಅದೇ ಹೇಳಿದ್ರು, ಆ ಗ್ಯಾಸ್ ಯಾವುದು ಅಂತ ಗೊತ್ತಾಗೋವರೆಗೂ ಏನೂ ಮಾಡೋಕ್ಕಾಗಲ್ಲ ಅಂತ. ಅಕ್ಕಿ, ನೀನು ಮ್ಯಾಚ್ ಆಡಲಿಲ್ಲ ಅಂದರೆ ಗೀತವ್ರಿಗೆ ಪ್ರಜ್ಞೆ ಬರುತ್ತೇನೋ. ಲಕ್ಕಿಯವರೇ, ಗೀತಂಗೆ ಪ್ರಜ್ಞೆ ತಪ್ಪಿ ಎಷ್ಟೊತ್ತಾಯ್ತು? 2 hours ಆಯಿತು, ಇನ್ನೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ಅದೇ ಅವ್ರಿಗೆ ಎಫೆಕ್ಟ್ ಆಗಿರೋ ಗ್ಯಾಸ್ ಯಾವುದು ಅಂತ ತಿಳ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡಬೇಕಂತ. ಇದನ್ನೆಲ್ಲ ಯಾರು ಮಾಡ್ತಾರೆ? ಯಾಕೆ ಮಾಡ್ತಾರೆ? ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಯಾಕೆ ಮಾಡಿದ್ದಾರೆ ಅಂತ ಚೆನ್ನಾಗಿ ಗೊತ್ತು.
ಯಾಕೆ? ಯಾರೋ ನಾನು ಡಿಸ್ಟಿಕ್ ಲೆವೆಲ್ ಮ್ಯಾಚ್ ಆಡಬಾರ್ದು ಅಂತ ಹಿಂಗೆ ಪ್ಲಾನ್ ಮಾಡಿದ್ದಾರೆ. ತಾಲೂಕ್ ಲೆವೆಲ್ ಮ್ಯಾಚಲ್ಲಿ ಹಿಂಗೆ ಆಗಿತ್ತು. ಸದ್ಯ ಗೀತಾಗ ಏನೂ ಆಗಿಲ್ಲ ಅಂತ ಗೊತ್ತಾಗಿ ನಾನು ಗ್ರೌಂಡ್ಗೆ ವಾಪಸ್ ಹೋಗಿ ಮ್ಯಾಚ್ ಆಡಿದೆ. ಈ ಸಲನೂ ಹಾಗೆ ಪ್ಲ್ಯಾನ್ ಮಾಡಿದ್ದಾರೆ. ಅದು ನನಗಾಗಬೇಕಿತ್ತು, ಬಟ್ ಗೀತಂಗಾಗಿದೆ. ಸೊ ಲಾಸ್ಟ್ ಟೈಮ್ ಟ್ರೈ ಮಾಡಿದವರೇನೆ ಈ ಸತಿನೂ ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ? ಅವರೇನೆ. ಅವ್ರಿಗೆ ಮಾತ್ರನೇ ಲಕ್ಕಿ ಡಿಸ್ಟಿಕ್ ಲೆವೆಲ್ ಮ್ಯಾಚ್ ಆಡಬಾರ್ದು ಅಂತ ಇರೋದು. ಪ್ರತಿ ಸಲನೂ ಹೀಗೆ ಮಾಡ್ತಿರ್ತಾರೆ. ಹೌದು, ಲಾಸ್ಟ್ ಟೈಮ್ ಕೂಡ ಯಾರೋ ಗೀತನ ಹತ್ರ ಫೋನ್ ಕದ್ಕೊಂಡೋಗಿದ್ರು. ಗೀತಾ ಶೋನಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಅವ್ರ ಆಫೀಸ್ ಹತ್ರ